ಮಂಗಳೂರು ನಗರದ ಆಯ್ತು ರಸ್ತೆಗಳ ಟ್ರಾಫಿಕ್ ಕಿರಿಕಿರಿಗೆ ಪರಿಹಾರವೇ ಇಲ್ಲವೇನೋ ಎಂಬ ಪ್ರಶ್ನೆ ರಸ್ತೆ ಬಳಕೆದಾರರನ್ನು ಕಾಡುತ್ತಿದೆ. ರಸ್ತೆಗಳ ದುರಸ್ತಿಗಾಗಿ ಪ್ರಮುಖ ರಸ್ತೆಯನ್ನು ಮುಚ್ಚಿರುವುದು, ನಗರದಲ್ಲಿ ವಾಹನಗಳ ಹೆಚ್ಚಳ, ಯದ್ವತದ್ವ ಪಾರ್ಕಿಂಗ್ಗಳು ಸುಲಲಿತ ಸಾರಿಗೆ ಸಂಚಾರಕ್ಕೆ ಪ್ರಮುಖ ಅಡ್ಡಿಯಾಗಿವೆ. ಪಾಂಡೇಶ್ವರ ರೈಲ್ವೆ ಗೇಟ್ನಲ್ಲಿ ಕಿರಿಕಿರಿ ಹೆಚ್ಚಳವಾಗಿದೆ. ಮಹಾಕಾಳಿ ಪಟ್ಪು ಅಂಡರ್ ಪಾಸ್ ತೆರೆದ ಬಳಿಕ ವಾಹನಗಳ ಓಡಾಟ ಏರಿಕೆಯಾಗಿದೆ. ಅಲ್ಲಿ ಆಗಾಗ ಜಗಳಗಳು ಸಾಮಾನ್ಯವಾಗುತ್ತಿವೆ. ಪಂಪ್ವೆಲ್ ಕಂಕನಾಡಿ ರಸ್ತೆ ಕಾಮಗಾರಿಯಿಂದಾಗಿ ಮಹಾಕಾಳಿ ಪಟ್ಪು ಅಂಡರ್ ಪಾಸ್ ರಸ್ತೆಯನ್ನು ಬಳಕೆ ಮಾಡುವವರ ಸಂಖ್ಯೆ ಅಧಿಕವಾಗಿದೆ. ಪರಿಣಾಮವಾಗಿ ಪಾಂಡೇಶ್ವರ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಸಂಚಾರ ದಟ್ಟಣೆ ಹೆಚ್ಚಿದೆ. ರಸ್ತೆ ಬಳಕೆದಾರರ ಸಂಕಷ್ಟವು ಗಣನೀಯವಾಗಿ ಕಿರಿಕಿರಿಯಾಗಿ ಮಾರ್ಪಟ್ಟಿದೆ. ಮಂಗಳೂರು ಸೆಂಟ್ರಲ್ ಸ್ಟೇಷನ್ನಿಂದ ಬಂದರು ಗುಡ್ ಶೆಡ್ಗೆ ಹೋಗುವ ಖಾಲಿ ರೈಲುಗಳ ಓಡಾಟದಿಂದಾಗಿ ದಿನನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗುವ ದೀರ್ಘಕಾಲದ ಸಮಸ್ಯೆಗೆ ಪಾಂಡೇಶ್ವರ ಹಾಗೂ ಹೊಯ್ಗೆ ಬಜಾರ್ನಲ್ಲಿ ಮುಕ್ತಿಯೇ ದೊರಕಿಲ್ಲ. ದಿನನಿತ್ಯ ವಾಹನ ಸವಾರರು ನಗರ ಪ್ರವೇಶಕ್ಕೆ ಹಿಡಿಚಾಪ ಹಾಕುತ್ತಾ ತೆರಳಬೇಕಾದ ಅನಿವಾರ್ಯತೆ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಜನಪ್ರತಿನಿಧಿಗಳು ಹಲವು ಬಾರಿ ಹಲವು ಸುತ್ತಿನ ಸಭೆ ನಡೆಸಿದರೂ ಸಮಸ್ಯೆಗೆ ಪರಿಹಾರ ದೊರಕಲೇ ಇಲ್ಲ. ಸದ್ಯ ಮಹಾಕಾಳಿ ಪಟ್ಪು ರೈಲ್ವೆ ಅಂಡರ್ ಪಾಸ್ ತೆರೆದು ವಾಹನ ಸಂಚಾರ ಆರಂಭವಾಗಿದೆ. ಕಳೆದ ಹಲವು ಸಮಯದಿಂದ ಈ ರಸ್ತೆಯ ಮೂಲಕ ಕಾರು ಸಹಿತ ಇತರ ವಾಹನಗಳು ಪಾಂಡೇಶ್ವರದತ್ತ ಬರುತ್ತಿರಲಿಲ್ಲ. ಆದರೆ ರೈಲ್ವೆ ಅಂಡರ್ ಪಾಸ್ ತೆರೆದ ಕೂಡಲೇ ವಾಹನಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಇದರ ಪರಿಣಾಮ ಪಾಂಡೇಶ್ವರ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗೆ ತಟ್ಟಿದೆ. ಇದರ ಜೊತೆಗೆ ಪಂಪ್ವೆಲ್ ಕಂಕನಾಡಿ ರಸ್ತೆ ಸದ್ಯ ಕಾಮಗಾರಿ ಕಾರಣದಿಂದ ಬಂದ್ ಮಾಡಲಾಗಿದೆ. ಹೀಗಾಗಿ ತೊಕ್ಕೋಟು ಕಡೆಯಿಂದ ಸಿಟಿ ಪ್ರವೇಶಿಸುವ ಹಲವು ವಾಹನಗಳು ಜಪ್ಪುವಿನಲ್ಲಿ ಎಡಕ್ಕೆ ತಿರುಗಿ ಮಹಾಕಾಳಿ ಪಟ್ಪು ಮೂಲಕವೇ ನಗರಕ್ಕೆ ಬರುತ್ತಿವೆ. ಮೊದಲೇ ಪಾಂಡೇಶ್ವರದಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಾಗಿ ಕ್ಯೂ ನಿಂತ ವಾಹನಗಳ ಸಂಖ್ಯೆ ಇದರಿಂದಾಗಿ ದುಪ್ಪಟ್ಟಾಗಿದೆ. ಬ್ಲಾಕ್ ಇಲ್ಲಿ ಮಾಮೂಲಿ ಅನ್ನಂತಾಗಿದೆ. ಪಾಂಡೇಶ್ವರದಲ್ಲಿ ದಿನಕ್ಕೆ ಕನಿಷ್ಠ 16 ಬಾರಿ ರೈಲ್ವೆ ಗೇಟ್ ಹಾಕಲಾಗುತ್ತದೆ. ಹಳೆಯ ಕಾಲದ ಗೇಟ್ನಿಂದಾಗಿ ಅದು ಕೆಲವೊಮ್ಮೆ ಸುಸೂತ್ರವಾಗಿ ಮೇಲೆ ಕೆಳಗೆ ಚಲಿಸದೆ ಹಠ ಮಾಡುತ್ತದೆ. ಒಮ್ಮೆ ಗೇಟ್ ಹಾಕಿದರೆ ಒಂದು ಭಾಗದಲ್ಲಿ ವಾಹನಗಳ ಸರತಿ ಸಾಲು ಪಾಂಡೇಶ್ವರ ಕಟ್ಟೆಯ ಸಮೀಪದ ಫೋರಂ ಮಾಲ್ವರೆಗೂ ಹಾಗೂ ಮತ್ತೊಂದು ಭಾಗದಲ್ಲಿ ಎಮ್ಮೆಕೆರೆ ಒಳ ರಸ್ತೆಯವರೆಗೆ ಇರುತ್ತದೆ. ಬೆಳಿಗ್ಗೆ ಶಾಲೆಗೆ ಹೋಗುವವರು, ಸಂಜೆ ಕೆಲಸ ಬಿಟ್ಟು ಹೋಗುವವರು ಇಲ್ಲಿ ಕನಿಷ್ಠ 20 ನಿಮಿಷ ರಸ್ತೆಯಲ್ಲಿ ಬಾಕಿಯಾಗುತ್ತಾರೆ. ಇನ್ನು ತುರ್ತು ಆರೋಗ್ಯ ಸೇವೆಯ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳದ ವಾಹನ ಇಲ್ಲಿ ಸರತಿ ಸಾಲಿನಲ್ಲಿಯೇ ಬಾಕಿಯಾಗುವ ಪ್ರಸಂಗ ಹಲವು ಬಾರಿ ನಡೆದಿದೆ ಎನ್ನುತ್ತಾರೆ ಸ್ಥಳೀಯರು. ಪಾಂಡೇಶ್ವರ ಈ ರೈಲ್ವೆ ಗೇಟ್ನಿಂದ ಇಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ. ದಿನಕ್ಕೆ ಒಂದು ಟ್ರೈನ್ ಬರುವಾಗ 4 ಸಲ ಇಲ್ಲಿ ರೈಲ್ವೆ ಗೇಟನ್ನು ಹಾಕ್ತಾರೆ. ಒಮ್ಮೆ ಪ್ಯಾಸೆಂಜರ್ ಟ್ರೈನನ್ನು ತಂದು ಇಡ್ತಾರೆ. 2ನೇ ಸಲ ಖಾಲಿ ಬೋಗಿ ಇಂಜಿನ್ ಹೋಗ್ತದೆ. 3ನೇ ಸಲ ಇದನ್ನು ಕೊಂಡೋಗಲಿಕ್ಕೆ ಖಾಲಿ ಇಂಜಿನ್ ಬರ್ತದೆ. 4ನೇ ಸಲ ಪ್ಯಾಸೆಂಜರನ್ನು ಹಾಗೆ ದಿವಸಕ್ಕೆ ಒಂದು 16ರಿಂದ 18 ಸಲ ಇಲ್ಲಿ ಗೇಟ್ ಬೀಳ್ತದೆ. ಬೆಳಿಗ್ಗೆ ಹೊತ್ತಲ್ಲಿ ವಿದ್ಯಾರ್ಥಿಗಳಿಗೆ, ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಆಫೀಸಿಗೆ ಹೋಗುವವರಿಗೆ ತುಂಬ ತೊಂದರೆ ಆಗ್ತದೆ. ರೈಲ್ವೆ ಅಧಿಕಾರಿಯವರ ಹತ್ರ ನಾವು ಮಾತಾಡುವಾಗ ಅವರು ಹೇಳಿದರು ಬೆಳಿಗ್ಗೆ ಹೊತ್ತನ್ನು ನಾವು ಸರಿ ಮಾಡ್ತೇವೆ. ಆದರೂ ಇಷ್ಟು ಈಗ ಮೀಟಿಂಗ್ ಆಗಿ 1 ತಿಂಗಳು 2 ತಿಂಗಳಾಯಿತು, ಆದರೂ ಬೆಳಗಿನ ಹೊತ್ತಿದ್ದು ಇನ್ನೂ ಸಹ ಸರಿಯಾಗಲಿಲ್ಲ. ಅವರು ಹೇಳೋದು ಖಾಲಿ ಒಂದು 8 ಸಲ ಟ್ರೈನ್ ಬರ್ತಾರಂತ. ಆದರೂ 8 ಸಲ ಇದಾದರೂ ಸಹ ಇಲ್ಲಿ ಒಂದು 16 ಸಲ ಗೇಟ್ ಬೀಳ್ತದೆ. ಇದರಿಂದ ಇಲ್ಲಿಯ ಜನರಿಗೆ ತುಂಬ ತೊಂದರೆ. ಎಲ್ಲಿ ತನಕ ಹೇಳಿದರೆ ಈಗ ಪಾಂಡೇಶ್ವರ ಪರಿಸರದವರು ಯಾರಾದರೂ ಮನೆ ಹುಡುಕುದಿದ್ದರೆ ರೈಲ್ವೆ ಗೇಟ್ನ ಆಚೆ ಬೇಡ, ಈಚೆಯಿಂದಲೇ ನಮಗೆ ಮನೆ ಎಲ್ಲಿಯಾದರೂ ಇದ್ದರೆ ನೋಡಿ ಅಂತ. ಈಗಾಗಲೇ ಅಂಡರ್ ಪಾಸ್ ಓಪನ್ ಆಗಿದೆ, ಮಾರ್ಗನ್ ಗೇಟಿದು. ಇದರಿಂದಾಗಿ ಇಲ್ಲಿ ಇನ್ನೂ ಸಹ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಈಗ ಒಮ್ಮೆ ಗೇಟ್ ಬಿದ್ದರೆ ನಮ್ಮ ಫಾರಂ ಮಾಲ್ ತನಕ ವಾಹನ ಸಂಚಾರ ದಟ್ಟಣೆ ಜಾಸ್ತಿಯಾಗಿದೆ. ಆದ್ದರಿಂದ ಸೂಕ್ತವಾಗಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕಾಗಿ ರೈಲ್ವೆ ಅಧಿಕಾರಿಯಲ್ಲಿ ನಾವು ಒಂದು ಸಾರ್ವಜನಿಕರ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪಾಂಡೇಶ್ವರ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಮೂಲಕ ದಿನಕ್ಕೆ ಕನಿಷ್ಠ 16 ಬಾರಿಯಾದರೂ ಖಾಲಿ ಪ್ಯಾಸೆಂಜರ್, ಖಾಲಿ ಇಂಜಿನ್ ಮತ್ತು ಗೂಡ್ಸ್ ರೈಲುಗಳು ಬಂದರ್ ಯಾರ್ಡ್ಗೆ ಹೋಗೋದ್ರಿಂದ ಪ್ರತಿ ಬಾರಿ ಕನಿಷ್ಠ 15ರಿಂದ 20 ನಿಮಿಷ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ. ರೈಲ್ವೆ ಇಲಾಖೆಗೆ ಈ ಬಗ್ಗೆ ಪೂರ್ಣ ಮಾಹಿತಿ ನೀಡಲಾಗಿದೆ. ಆದರೂ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ.
ಸಮಸ್ಯೆ ನಿರಂತರ ಇದ್ದರಷ್ಟೇ ನಮಗೆ ಬೆಲೆ ಎಂಬಂತಹ ವರ್ತನೆಯನ್ನು ಅಧಿಕಾರಶಾಹಿ ಮತ್ತು ನಮ್ಮ ಜನಪ್ರತಿನಿಧಿಗಳು ತೋರುತ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಪಾಲಿಸಬೇಕು ಎಂಬ ಖಬರಿಲ್ಲದ ವಾಹನ ಚಾಲಕರು ಮಧ್ಯದ ಡಿವೈಡರ್ ಲೈನ್ ದಾಟಿ ಎದುರು ಭಾಗದಿಂದ ಬರುವ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದಾರೆ. ನಂತೂರು ಮತ್ತು ಕೆಪಿಡಿ ಭಾಗದಲ್ಲಿ ಫ್ರೀ ಲೆಫ್ಟ್ ಇದೆ, ಆದರೆ ಅದು ಸದಾ ಅರ್ಜೆಂಟ್ವಾಲಾ ವಾಹನ ಚಾಲಕರಿಂದಾಗಿ ಬ್ಲಾಕ್ ಆಗಿರುತ್ತದೆ. ನಿಗಾ ಇಡಬೇಕಾದವರ ನಿರ್ಲಕ್ಷ್ಯ, ಕಾನೂನು ಪಾಲಿಸಬಾರದಿದ್ದರೆ ತಮಗೆ ಬೆಲೆ ಎಂದು ಭಾವಿಸಿರುವ ಬಾಯಿ ಜೋರಿನ ವಾಹನ ಚಾಲಕರಿಂದಾಗಿ ಮಂಗಳೂರು ನಗರದ ಟ್ರಾಫಿಕ್ ಸುಧಾರಣೆ ಕಾಯಬೇಕಾದ ವರ್ಗೀಕರಣದಲ್ಲಿದೆ.